ಆತ್ಮೀಯ ಬಂಧುಗಳೇ, 517ನೇ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಎಲ್ಲ ಅಸೋಸಿಯೇಷನ್ನವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೆಂಪೇಗೌಡರ ಜಯಂತಿಯನ್ನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಂಪೇಗೌಡರ ಬಗ್ಗೆ ಮಾತನಾಡ್ತಕ್ಕಂಥವ್ರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿ ಈ ಸಂದರ್ಭದಲ್ಲಿ ಕೊಟ್ಟಿದ್ರಿ. ಆ ಆಹ್ವಾನಕ್ಕೆ ಮನ್ನಿಸಿ ನಾನು ಕೂಡ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹಳಷ್ಟು ಜನ ಬಹಳಷ್ಟು ಆಕ್ಟಿವ್ ಆಗಿದ್ದೀರಿ. ವಾಕ್ ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡಿ ಕೆಂಪೇಗೌಡ ಜಯಂತಿಯನ್ನು ಕೂಡ ಬಹಳ ಕಾಟಾಚಾರಕ್ಕೆ ಅಲ್ಲದೇನೆ ಬಹಳ ವಿಶ್ವಾಸದಿಂದ, ಬಹಳ ಕಮಿಟ್ಮೆಂಟಿಂದ, ಬಹಳ ಬದ್ಧತೆಯಿಂದ ಕೆಂಪೇಗೌಡ ಜಯಂತಿಯನ್ನು ವಿಶೇಷವಾಗಿ ತಾವು ಕೂಡ ಸಂತೋಷದಿಂದ ಆಚರಣೆ ಕೂಡ ಮಾಡ್ತಾ ಇದ್ದೀರಿ. ಈ ಜಾಗವನ್ನು ಕೂಡ ತಾವೇ ಕೂಡ ಶ್ರಮವಹಿಸಿ ಉಳಿಸ್ಕೊಂಡಿದ್ದೀರಿ. ಬಹಳಷ್ಟು ದೊಡ್ಡ ಪಾರ್ಕ್ ಇದು. ನಾನು ಮೊದಲನೇ ಬಾರಿ ಶಾಸಕನಾದ ಮೇಲೆ ವಿಶ್ವೇಶ್ವರನ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಮೂಲಭೂತ ಸೌಕರ್ಯ ಏನು ಬೇಕು ಅದೆಲ್ಲವನ್ನ ಕೂಡ ಪ್ರಾಮಾಣಿಕವಾಗಿ ಒದಗಿಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇನೆ. ಕುಡಿಯುವ ನೀರನ್ನ, ಶಾಶ್ವತ ಕಾವೇರಿ ನೀರನ್ನ ತರ್ತಕ್ಕಂಥದ್ದು, ರಾಜಕಾಲುವೆ, ಬೀದಿ ದೀಪ, ರಸ್ತೆಗಳು. ಪ್ರತಿ ಸಾರಿ ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ, ಬಹಳ ಕಷ್ಟ. ಆದರೂ ಈ ಸಾರಿ 80 ಕೋಟಿ ಹಣವನ್ನ ಉಳಿದ ಎಲ್ಲ ರಸ್ತೆಗಳಿಗೂ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಪೂಜೆಯನ್ನು ಕೂಡ ಮಾಡಿದ್ದೇನೆ. ನಮ್ಮ ಕೊಂಗಟ್ಟ ರಸ್ತೆ ಏನು ಡಬಲ್ ರಸ್ತೆ ಇದೆ, ಅದನ್ನ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಸಿ ಅದನ್ನ ವೈಟ್ ಟಾಪಿಂಗ್ ಮಾಡಿಸ್ಬೇಕು ಅಂತೇಳಿ ಅದನ್ನ ಸರ್ಕಾರಕ್ಕೆ ಕೂಡ ರೆಕಮೆಂಡ್ ಮಾಡಿದ್ದೇನೆ. ಕೊಂಗಟ್ಟ ರಸ್ತೆ ಕಂಪ್ಲೀಟ್ ಬ್ಯಾಡಳ್ಳಿ ಪೊಲೀಸ್ ಸ್ಟೇಷನ್ ತನಕ ಹೋಗ್ಬೇಕಾಗ್ತದೆ. ಮಧ್ಯೆ ಅಲ್ಲಿ ಸ್ವಲ್ಪ ಅಡಚಣೆ ಇದೆ. ಯಾರೋ ಕಾಂಪೌಂಡ್ ನಮ್ಮ ಸ್ನೇಹಿತರು ಕೂಡ 10-15 ವರ್ಷದಿಂದ ಇದ್ದೀವಿ ಅಂತೇಳಿ ಮನೆಗಳನ್ನು ಕೂಡ ಕಟ್ಟಿದ್ರು. ಈಗ ಬಿಡಿನವರು ಕೂಡ ಮನೆಗಳೆಲ್ಲನ್ನು ಪಕ್ಕಕ್ಕೆ ಸರಿಸಿ ಅದನ್ನ ರೋಡನ್ನ ಲಾರ್ಜ್ ಮಾಡಿದ್ದಾರೆ. ಇವಾಗ ಅದ್ರ ಜೊತೆಲಿ ಕನೆಕ್ಟೆಡ್ ರೋಡು ಮಾಡಬೇಕು. 100 ಅಡಿ ರಸ್ತೆ ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇನೆ. ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಒಂದು 3 ಎಕರೆಯಲ್ಲಿ 209 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಕೂಡ ಕಟ್ಟಿಸಿದ್ದೇವೆ. ನನ್ನ 2-3 ತಿಂಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಕೂಡ, ಆಮೇಲೆ ಅವ್ರಿಗೆಲ್ಲ ಕ್ವಾರ್ಟರ್ಸ್ನು ಕೂಡ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ಸದ್ಯದಲ್ಲಿ ಅದಕ್ಕೂ ಕೂಡ ಭೂಮಿ ಪೂಜೆಯನ್ನು ಮಾಡಿ ಒಂದು ಸೂಪರ್ ಸ್ಪೆಷಾಲಿಟಿ 250 ಬೆಡ್ಡೆಡ್ ಹಾಸ್ಪಿಟ್ಲು ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ ಕೂಡ ಇದೆ. ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ 5 ಎಕರೆ ಸರ್ಕಾರ BDA CA ಜಾಗವನ್ನು ಈಗಿನ ಮುಖ್ಯಮಂತ್ರಿಗಳು ಸುಮಾರು 22 ಕೋಟಿ ಕಟ್ಟಬೇಕು ಅಂತೇಳಿ BDA-ನವರು ಕೊಟ್ಟಿದ್ರು. ಆದರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಂತೇಳಿ ಸುಮಾರು 1,20,00,000ಕ್ಕೆ ಅದನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಕೊಟ್ಟು ಈಗ ನೋಂದಣಿ ಕೂಡ ಆಗಿದೆ, ಕಂಪ್ಲೀಟ್ ಖಾತಾ ಕೂಡ ಆಗಿದೆ. ಸುಮಾರು 41 ಕೋಟಿ ಎಸ್ಟಿಮೇಟ್ ಮಾಡಿದ್ದಾರೆ ಪ್ಲಾನ್ ಸ್ಯಾಂಕ್ಷನ್ಗೆ. ಅದನ್ನು ಈಗಿನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೇನೆ. ಅದೊಂದು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಪ್ರಥಮ ದರ್ಜೆ ಕಾಲೇಜು ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ. ಕೊಂಗಟ್ಟದಲ್ಲಿ ಸುಮಾರು 3/4 ಎಕರೆ CA ಜಾಗ, ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಹಾಸ್ಪಿಟ್ಲು ಹೈಟೆಕ್ ಅಂತೇಳಿ ಸುಮಾರು 22 ಕೋಟಿ, ಅದು 1,71,00,000 ಈಗ ಆಲ್ರೆಡಿ ಕಾರ್ಪೊರೇಷನ್ಗೆ ಕಟ್ಟಿಸಿದ್ದೇನೆ. 22 ಕೋಟಿ ಸ್ಯಾಂಕ್ಷನ್ ಆಗಿದೆ ಕಾರ್ಪೊರೇಷನ್ ಇಂದ.
10 ಕೋಟಿ ಹಣ ಬಿಡುಗಡೆ ಆಗಿದೆ. ಟೆಂಡರ್ ಫಾರ್ಮಾಲಿಟೀಸ್ ನಡೀತಾ ಇದೆ ಕೊಮ್ಮಘಟ್ಟದಲ್ಲಿ, CA ಜಾಗದಲ್ಲಿ. ಹಿಂಗೆ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಸಂಪೂರ್ಣ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಈಗ 2ನೇ ಬ್ಲಾಕ್ನಲ್ಲಿ ಒಂದು CA ಜಾಗ ಸುಮಾರು 9 ಎಕರೆ, ಅದಕ್ಕೆ 5.5 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಈಗ ರೂಪುರೇಷೆ ಕೂಡ ರೆಡಿಯಾಗಿದೆ. ಅದನ್ನು 15 ದಿವಸದಲ್ಲಿ ಆ ಭೂಮಿ ಪೂಜೆಯನ್ನು ಮಾಡಿ ಆ ಪಾರ್ಕ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ. ಇದು ಸುಮಾರು 3 ಪಾರ್ಕ್ ಒಳಗೊಂಡಂತೆ KLE ಕಾಲೇಜ್ ಹಿಂಭಾಗ ಇರ್ತಕ್ಕಂಥದ್ದು. ಈಗ ತಾನೇ ನಾನು ಬೆಳಗ್ಗೆ ಜಲ್ದಿ ಬಂದು ನೋಡಿದ್ದೇನೆ. 3 ಪಾರ್ಕು ಕೂಡ ಅನುಕೂಲ ಆಗ್ತದೆ. 3 ಭಾಗ ಏರಿಯಾನು ಕೂಡ ಇಲ್ಲಿ ವಾಕ್ ಮಾಡ್ತಕ್ಕಂಥದ್ದು. ಈಗ ರಸ್ತೆಗಳು ಒಂದು ಕಡೆ ಆಗ್ತದೆ, ಕುಡಿಯೋ ನೀರ್ದು ಒಂದು ಕಡೆ ಆಗ್ತದೆ, ಸ್ಟ್ರೀಟ್ ಲೈಟ್ದು, ಕಸದ ವಿಲೇವಾರಿಯನ್ನು ಕೂಡ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು. ಬಟ್ ಈಗ ಮೂಲಭೂತ ಸೌಕರ್ಯ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಗ್ರೇಟರ್ ಬೆಂಗಳೂರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಅದನ್ನು ನಾನೇ ಕೂಡ ಸ್ಟಾಪ್ ಮಾಡಿದ್ದೇನೆ. ಯಾಕೆಂದರೆ ಕಾರ್ಪೊರೇಷನ್ಗೆ ಹೋದ ತಕ್ಷಣ ಅವರು ಡೆವಲಪ್ಮೆಂಟ್ ಮಾಡಲ್ಲ. ಅದಕ್ಕೆ BDAಯಿಂದನೇ ಕಂಪ್ಲೀಟ್ ಎಲ್ಲ ಡೆವಲಪ್ಮೆಂಟ್ ಮಾಡಿಸಿ ಆಮೇಲೆ ಗ್ರೇಟರ್ ಬೆಂಗಳೂರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಆಗ್ತದೆ, ಆಮೇಲೆ ಕಸದ್ದು ಮೇಂಟೆನೆನ್ಸ್ ಆಗ್ತದೆ, ಇದೆಲ್ಲ ಕೂಡ ಆಗ್ತದೆ. ಇತ್ತೀಚೆಗೆ ಕೆರೆಗಳದು ಮತ್ತು ಪಾರ್ಕ್ಗಳದು ಈ ಒಂದೊಂದೇ ಪಾರ್ಕ್ನ ಸಂಪೂರ್ಣ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿ, BDA ಅಧ್ಯಕ್ಷರು ಕೂಡ ಮನವಿಯನ್ನು ಮಾಡಿ ಅದಕ್ಕೆ ಪಾರ್ಕ್ ಡೆವಲಪ್ಮೆಂಟ್ ಮಾಡಿ ಆಮೇಲೆ GBAಗೆ ಹ್ಯಾಂಡ್ ಓವರ್ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ. ಭಾಳಷ್ಟು ಶ್ರಮವಹಿಸಿ ಪಾರ್ಕ್ನ ತಾವೇನು ಉಳಿಸಿದಿರಿ ಅದನ್ನು ಸಂಪೂರ್ಣ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ನಾನು ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ತೇನೆ. ಜೊತೆಗೆ ಇದಿರ್ಬೋದು, ನೇಮ್ ಬೋರ್ಡ್ಸು ಅದೆಲ್ಲ ಇಲ್ಲ ಅಂತಕ್ಕಂಥದ್ದು ಕೂಡ ಇದೆ. ಮುಂದಿನ ದಿವಸಗಳಲ್ಲಿ ಎಂಟೈರ್ ವಿಶ್ವೇಶ್ವರಯ್ಯ ಬಡಾವಣೆ ಕಂಪ್ಲೀಟ್ ಎಲ್ಲೆಲ್ಲಿ ನಾಮಫಲಕ ಬೇಕು ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಏಕೆಂದರೆ ಎಲ್ಲ ಬಡಾವಣೆಗಳು ಹೆಚ್ಚು ಕಡಿಮೆ ನಮ್ಮ ಕ್ಷೇತ್ರದಲ್ಲೇ ಬರ್ತಾ ಇದೆ. ಈಗ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲೇ ಕೆಂಪೇಗೌಡ ಜಯಂತಿಯನ್ನು ಕೂಡ ಸರ್ಕಾರ ನಡೆಸಿದ್ರು. ಅದು ನಮ್ಮ ಕ್ಷೇತ್ರಕ್ಕೆ ವಹಿಸಿದ್ರು. ನಾವು ಕೂಡ ನಮ್ಮ ಕ್ಷೇತ್ರದವರ ಜೊತೆಗೂಡಿ ಭಾಳ ಅದ್ಧೂರಿಯಾಗಿ ಮುಖ್ಯಮಂತ್ರಿಗಳಿಗೆ ವೆಲ್ಕಮ್ ಮಾಡ್ತಕ್ಕಂಥದ್ದು, ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಭಾಳಷ್ಟು ವಿಶೇಷವಾಗಿ ನಾವು ಗಮನ ಕೊಟ್ಟು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಿದ್ದೇವೆ. ಸುಮಾರು 10.5 ಕಿಲೋಮೀಟರ್ 351 ಎಕರೆ ಅದು PRR ರೋಡನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಮಾಗಡಿ ರೋಡಿಂದ ಮೈಸೂರು ರೋಡ್ ಅದು ಕೂಡ ಕಂಪ್ಲೀಟ್ ಆಗಿದೆ, ಲೋಕಾರ್ಪಣೆ ಕೂಡ ಆಗಿದೆ. ಅದೇ ಥರ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೂ ಕೂಡ ಒಳ್ಳೊಳ್ಳೆ ರೋಡ್ಗಳಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭಾಳಷ್ಟು ಹೋರಾಟ ಮಾಡಿ ಕೆಂಪೇಗೌಡ ಬಡಾವಣೆ ಥರನೇ ವಿಶ್ವೇಶ್ವರಯ್ಯ ಬಡಾವಣೆಯನ್ನು ಕೂಡ ಡೆವಲಪ್ಮೆಂಟ್ ಆಗಬೇಕು, ರಸ್ತೆಗಳಾಗಬೇಕು ಅಂತಕ್ಕಂಥದ್ದು. ಇನ್ನು ಬನಶಂಕರಿ ಬಡಾವಣೆ ನಮ್ಮ ಕ್ಷೇತ್ರದಲ್ಲೇ ಸುಮಾರು 15-20 ವರ್ಷ ಆಗಿತ್ತು. ಇವಾಗ UGD ಮಾಡಿಸ್ತಾ ಇದ್ದೇವೆ, ಕಾವೇರಿ ಮಾಡಿಸ್ತಾ ಇದ್ದೇನೆ, ಜೊತೆಗೆ ಡಾಂಬರೀಕರಣ, ಡ್ರೈನೇಜ್ ಅದೆಲ್ಲನೂ ಕೂಡ ಬನಶಂಕರಿ ಬಡಾವಣೆಯನ್ನು ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ಇವನ್ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಎಲ್ಲ ಕಡೆ ಡ್ರೈನೇಜು ಮತ್ತು ಅದನ್ನ ಮೇಲುಗಡೆ ಸ್ಲ್ಯಾಬ್ ಕೆಲವು ಕಡೆ ಅದೆಲ್ಲೆಲ್ಲಿ ಉಳಿದಿತ್ತು ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಕೂಡ ಈಗ ಹಣ ಕೂಡ ಬಿಡುಗಡೆ ಆಗಿದೆ. ಕಳೆದ ಸಲ ಹೋಲ್ಸಲ ಸ್ವಲ್ಪ ಕಂಪೇರ್ ಮಾಡಿದ್ರೆ ಈಗ ವಿಶ್ವೇಶ್ವರಯ್ಯ ಬಡಾವಣೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೇವೆ. ಪಾರ್ಕ್ ಒಂದು ತಾವು ಹೇಳಿದಂಥ ರೀತಿಯಲ್ಲಿ ಅದನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾನು ಇಂಜಿನಿಯರ್ಗೆ ಇದನ್ನು ನೋಡಿ ಬೆಳಗ್ಗೆನೆ ನಮ್ಮ ಅಶೋಕ್ ಭಾಗ್ಯವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಅಲ್ಲಿ ಸುಮಾರು 9 ಎಕರೆ ಏನು ಈಗ ಡೆವಲಪ್ಮೆಂಟ್ ಮಾಡಿ ಡ್ರಾಯಿಂಗ್ ಮಾಡಿದ್ದೀರಿ ಪ್ಲ್ಯಾನ್ದು, ಅದೇ ಥರ ಈ ಬಡಾವಣೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಕೂಡ ಇಂಜಿನಿಯರ್ಸು ಮತ್ತು ಆರ್ಕಿಟೆಕ್ಟ್ನ ಕಳಿಸ್ತೇವೆ. ಈ 3 ಪಾರ್ಕು ಸೇರಿಸಿ ಒಂದೇ ಲಿಂಕ್ ತೆಗೆದುಕೊಂಡು ಒಂದು ಸುಂದರವಾದ ಪಾರ್ಕ್ನ ಮಾಡ್ತಕ್ಕಂಥದ್ದಕ್ಕೆ ತಾವು ಕೂಡ ಕೈ ಜೋಡಿಸಿ ಡೆವಲಪ್ಮೆಂಟ್ ಎಷ್ಟಾದ್ರೂ ಖರ್ಚಲ್ಲಿ ಅದನ್ನು ಮಾಡಿಸ್ಕೊಡ್ತೇನೆ. ಆಮೇಲೆ ಅಸೋಸಿಯೇಷನ್ನವರು ಅದನ್ನು ತೆಗೆದುಕೊಂಡು ಮೇಂಟೈನ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ರೆ, ಏಕೆಂದರೆ ಒಂದು ಸಾರಿ ನಾವು ಡೆವಲಪ್ಮೆಂಟ್ ಮಾಡಿಸ್ಬಿಡೋದು ತಿರ್ಗಾ ಮತ್ತೆ
ಕಾರ್ಪೊರೇಷನ್ಗೆ ಕೇಳಿದ್ರೆ ಈಗ 5 ಬೇರೆ ಕಾರ್ಪೊರೇಷನ್ ಆಗ್ಬಿಟ್ಟಿದೆ. ವೆಸ್ಟ್ ಕಾರ್ಪೊರೇಷನ್ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ಅಲ್ಲಿಯ ತನಕ ಅಸೋಸಿಯೇಷನ್ ಅವರು ಅದನ್ನು ಡೆವಲಪ್ಮೆಂಟ್ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಈ ಪಾರ್ಕಿಗೆ ಏನೆಲ್ಲ ಮೂಲಭೂತ ಸೌಕರ್ಯನ ಒದಗಿಸ್ಬೇಕು ಅದೆಲ್ಲವನ್ನು ಕೂಡ ಮಾಡಿಸ್ಕೊಡ್ತಾನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಖುಷಿ ಆಗ್ತದೆ. ಭಾಳಷ್ಟು ಕಸ ಇರ್ಬೋದು, ಮತ್ತೊಂದಿರ್ಬೋದು, ಗಿಡಗಳಿರ್ಬೋದು, ಅದೆಲ್ಲವನ್ನು ಈ ಅಸೋಸಿಯೇಷನ್ನವರು ಪ್ರಾಮಾಣಿಕವಾಗಿ ಕ್ಲೀನ್ ಮಾಡಿಸಿ ಇದನ್ನು ಸ್ವಲ್ಪ ಓಡಾಡುವಂಗೆ ತಾವು ಮಾಡ್ಕೊಂಡಿದ್ದೀರಿ. ಮುಂದಿನ ಕೆಲಸ ನನ್ನ ಕಮಿಟ್ಮೆಂಟ್ ಇದೆ, ಅದನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಭಾನುವಾರ ಆದ್ದರಿಂದ ನನಗೆ ಕಾರ್ಯಕ್ರಮಗಳು ಜಾಸ್ತಿ, ಅದರಿಂದ ತಮ್ಮಲ್ಲಿ ಕ್ಷಮೆ ಕೇಳಿ ನಮ್ಮ ಕೆಂಪೇಗೌಡರ ಬಗ್ಗೆ ವಿಶೇಷವಾಗಿ ಮಾತನಾಡ್ತಕ್ಕಂಥ ಅತಿಥಿ ಕೂಡ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಕೆಂಪೇಗೌಡರ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನು ಕೂಡ ತಾವೆಲ್ಲ ಕೂಡ ಕೇಳ್ತೀರಿ. ನಾನು ಕಾರ್ಯಕ್ರಮ 12 ಕಾರ್ಯಕ್ರಮ ಇದೆ, ಅದರಿಂದ ತಾವು ನನಗೆ ಹೋಗೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನನ್ನ ಕಾರ್ಯಕ್ರಮ ಹಿಂಗೆ ಕಾಯ್ತಾ ಇರ್ತಾರೆ. ನನಗೆ ಸಾಮಾನ್ಯವಾಗಿ 10 ಗಂಟೆಯಿಂದ 10:15 ಒಳಗಡೆ ಹೋಗ್ತಕ್ಕಂಥದ್ದನ್ನು ಇದುವರೆಗೂ ಸ್ವಲ್ಪ ರೂಢಿ ಮಾಡ್ಕೊಂಡು ಬಂದಿದ್ದೇನೆ. ಕೆಲವರು 10 ಗಂಟೆಯಿಂದ 2 ಗಂಟೆಗೆ ಬರ್ತಾರೆ. ಆ ಥರ ಆಗೋದು ಬೇಡ ಅಂತೇಳಿ ನೀವು 9:30ಗೆ ಬನ್ನಿ ಅಂದರೆ ಬೆಳಗ್ಗೆ 9 ಗಂಟೆಗೆ ಬಂದು ಕುಂತಿದ್ದೆ. ಬಟ್ ತಿಂಡಿಗೆ ಇಲ್ಲೇ ಬನ್ನಿ ಅಂತ ಹೇಳಲಿಲ್ಲ ನೀವು. ತಿಂಡಿಗೆ ಬನ್ನಿ ಅಂತ ಹೇಳಿದ್ರೆ ನಾನು ತಿಂಡಿಗೆ ಇಲ್ಲೇ ಬರ್ತಿದ್ದೆ. ಬಟ್ ತಿಂಡಿಗೆ ಅಂತ ಹೇಳಲಿಲ್ಲ, 9:30 ಒಳಗಡೆ ಈ ಕಾರ್ಯಕ್ರಮ ಮುಗಿಬೇಕು ಅಂತಂದರು. ಅದಕ್ಕೆ ಜಲ್ದಿ ಬಂದೆ. ಪರವಾಗಿಲ್ಲ, ಮತ್ತೊಮ್ಮೆ ನಿಮಗೆ ಅಭಿನಂದನೆ ಹೇಳ್ತಾನೆ. ಒಳ್ಳೆ ಕಾರ್ಯಕ್ರಮ. ಕೆಂಪೇಗೌಡರನ್ನ 517ನೇ ಕೆಂಪೇಗೌಡ ಜಯಂತಿಯನ್ನು ತಾವು ನೆನೆಸ್ಕೊಳ್ತಾ ಇದ್ದೀರಿ. ಎಲ್ಲರೂ ಸೇರ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಒಳ್ಳೆಯದಾಯಿತು. ನಮ್ಮ ಸುಮಾ ಜನಾರ್ದನರು ಇಲ್ಲಿ ಉಪಕಾರ ಬಡಾವಣೆ ಭಾಳಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಕ್ಕೆ ಇಲ್ಲೂ ಒಂದು ನಮ್ಮ ಆರ್ಕಿಟೆಕ್ಟ್ ಏನು ಕಳಿಸ್ತೀನಿ ಅವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಇಲ್ಲಿ ಬೇಕು ಪಾರ್ಕಿಗೆ ಅದನ್ನೆಲ್ಲವನ್ನು ಕೂಡ ಸೇರಿಸಿ ಒಂದು ಒಳ್ಳೆಯ ಪಾರ್ಕ್ನ ಎಂಟೈರ್ ವಿಶ್ವೇಶ್ವರ ಬಡಾವಣೆಗೆ ಈಗ ಆಲ್ರೆಡಿ 2 ಪಾರ್ಕ್ ಡೆವಲಪ್ಮೆಂಟ್ ಮಾಡಿಸಿದ್ದೇನೆ. ಇನ್ನು 2 ಡೆವಲಪ್ಮೆಂಟ್, 3 ಸೇರಿಸಿ ಇನ್ನೊಂದು ನಮ್ಮ ರಮೇಶ್ ಗೌಡರು ಒಂದು ಹೇಳ್ತಿದ್ದಾರೆ. ಅವೆಲ್ಲ ಸೇರಿಸಿ ಒಂದು ಪಾರ್ಕ್ ಮಾಡಿದ್ರೆ ಇಲ್ಲಿ ಹೀಗೆ ಇಷ್ಟೊಂದು ರೇಟ್ ಆಗ್ತಾ ಇದೆ. ನಾನು 2013ರಲ್ಲಿ 3,500 ರೂಪಾಯಿಗೆ ಯಾರು ಆ್ಯಕ್ಷನ್ ತಗೋತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಇದೇನು ನಾನೇ ಸಿದ್ದರಾಮಯ್ಯನವ್ರಿಗೆ ಹೇಳಿ 200 ಕೋಟಿ ಹಣ ಬಿಡುಗಡೆ ಮಾಡಿಸಿ ಎಂಟೈರ್ ಬಡಾವಣೆ ಡ್ರೈನೇಜು ಡಾಂಬರೀಕರಣ ಎಲ್ಲ ಮಾಡಿಸಾದ್ಮೇಲೆ 2 ವರ್ಷ ಆದಮೇಲೆ ಒಂದು ಆ್ಯಕ್ಷನ್ ಮಾಡೋಣ, ಇಲ್ಲೇ ಮನೆ ಕಟ್ಟೋಣ ಅಂತ 50-80ಗೆ ಹೋದೆ. 10,500 ಕೂಗಿದೆ. 10,500 ಕೂಗಿದ್ರೂ ನಮ್ಮ ಕೈಲಿ ತಗೊಳಕ್ಕಾಗಲಿಲ್ಲ. ಯಾರೋ ಹೇಳ್ತಿದ್ರು ಸರ್ 3,500-4,000ಕ್ಕೆ ಒಳ್ಳೆ ಸೀಟ್ ಸಿಗ್ತವೆ ಸರ್ ಅಂತಿದ್ರು. 10,500ಗೂ ಆಗಲೇ ಇಲ್ಲ. ಕೊನೆಯಲ್ಲಿ CA ಜಾಗ ಆಗೋದಿಲ್ಲ, ಒಂದು ಕಾರ್ನರ್ ಆಗೋದಿಲ್ಲ ಬುಡಪ್ಪ ಅಂಥೇಳಿ ಇನ್ನೊಂದು ಸೈಟ್ ತಗೊಳ್ಳೋಣ ಅಂತ ಫಸ್ಟ್ ಬ್ಲಾಕು ಸೆಕೆಂಡ್ ಬ್ಲಾಕು ಅಲ್ಲಿ 13,000 ಅದು ತಗೊಂಡೆ. 50-80 ಮನೆ ಕಟ್ಟೋಣ ಅಂತ ಇನ್ನೂ ಶುರು ಮಾಡಿಲ್ಲ. 8 ಬ್ಲಾಕಲ್ಲಿ ಈಗ ಯಾರೋ ಕೇಳ್ತಾರದ ಸರಿನ ಮಾರ್ಬಿಡ್ತೀರ. ಈಗ ತಗೊಂಡಿದ್ದೀನಿ ಮನೆ ಕಟ್ಟಕ್ಕಪ್ಪ, 18,000 ಕೊಡ್ತೀನಿ. ನೀನು 18 ಅಲ್ಲಪ್ಪ, ಲೈಫಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಒಂದೇ ಒಂದು ಜಾಗ ಈಗ ತಗೊಂಡಿದ್ದೀನಿ, ಕಷ್ಟಪಟ್ಟು ತಗೊಂಡಿದ್ದೀನಿ, ಅಲ್ಲಿ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆಲೇ ಮಾರ್ಬಿಡ್ತೀರ ಸರ್, 5,000 ಎಕ್ಸ್ಟ್ರಾ ಬರ್ತಾರೆ ಸರ್ ಅಂತ ಬಂದ. ಇಲ್ಲಪ್ಪ, ನಾನು ಅಂದರೆ ಅಷ್ಟು ವಿಶ್ವೇಶ್ವರ ಬಡಾವಣೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಇನ್ನೂ ಆಗಬೇಕು. ಅದೇನೇನು ಆಗಬೇಕು ಅಂತಕ್ಕಂಥದ್ದಿದೆ. ಹಂತವಾಗಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇನೆ. ಒಳ್ಳೆಯದಾಗಲಿ. ನಮಸ್ಕಾರ.